ಇನ್ನು ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ನಡುವೆ ವೈಮನಸ್ಸು ತಾರಕಕ್ಕೇರಿದೆ. ಹೌದು, ಇನ್ನು ಈ ಬೆನ್ನಲ್ಲೇ ರೆಡ್ಡಿ ಮನೆಯ ಸಂಪರ್ಕದ ಗೇಟ್ ಅನ್ನ ರಾಮುಲು ಬಂದ್ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ವೈಮನಸ್ಸು ಇರುವಂತಹ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಮನೆಯ ಸಂಪರ್ಕಕ್ಕೆ ಗೇಟ್ ಇರುತ್ತೆ, ಆ ಗೇಟ್ ಅನ್ನ ರಾಮುಲು ಬಂದ್ ಮಾಡಿದ್ದಾರೆ. ಬಳ್ಳಾರಿಯ ಅವಂಭಾವಿಯಲ್ಲಿರುವ ರಾಮುಲು ರೆಡ್ಡಿ ನಿವಾಸ, ಇವರಿಬ್ಬರ ನಿವಾಸ ಇರುತ್ತೆ ಬಳ್ಳಾರಿಯಲ್ಲಿ. ಶ್ರೀರಾಮುಲು ಮನೆ ಕಾಂಪೌಂಡ್ಗೆ ಇದ್ದ ಆ ಗೇಟ್ ಅನ್ನ ಕೂಡ ಕ್ಲೋಸ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇನ್ನು ವಾಸ್ತು ಹೆಸರಿನಲ್ಲಿ ಗೇಟ್ ಬಂದ್ ಮಾಡಿದ್ದಾರೆ ರಾಮುಲು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇನ್ನು ಮನಸ್ಸಿನ ಮಧ್ಯೆ ಮಾತ್ರ ಅಲ್ಲ, ಮನೆಯ ಮಧ್ಯೆಯೂ ಕೂಡ ಇರೋ ಆಂತರಿಕ ಗೋಡೆಯ ನಿರ್ಮಾಣವನ್ನ ಮಾಡಲಾಗಿದೆ. ಪ್ರೀತಿಯಿಂದ ಅಕ್ಕಪಕ್ಕ ಜಂಟಿಯಾಗಿ ಕಟ್ಟಿಸಿಕೊಂಡು ಮನೆಗೂ ಇದೀಗ ಅಡ್ಡಗೋಡೆ ನಿರ್ಮಾಣವನ್ನ ಮಾಡಿದ್ದಾರೆ ಶ್ರೀರಾಮುಲು. ಇಬ್ಬರು ಸಂಚಾರಕ್ಕೆ ಒಳಗೊಳಗೆ ಹೋಗಲು ಮಾಡಿಕೊಂಡಿದ್ದಂತಹ ಗೇಟ್ ಇದು, ಆದರೆ ಈಗ ಆ ಗೇಟ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ವಾಸ್ತು ಹೆಸರಿನಲ್ಲಿ ರಾಮುಲು ಗೇಟ್ ಬಂದ್ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಇನ್ನು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ದೂರವಾಣಿ ಸಂಪರ್ಕದಲ್ಲಿ. ಎಸ್ ಮಂಜುನಾಥ್, ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ವೈಮನಸ್ಸು ದಿನೇ ದಿನೇ ತಾರಕಕ್ಕೇರ್ತಾನೆ ಇದೆ. ಹಾಗೆ ರೆಡ್ಡಿ ಮನೆಗೆ ಸಂಪರ್ಕದ ಗೇಟ್ ಏನಿತ್ತು ಅದನ್ನ ರಾಮುಲು ಬಂದ್ ಮಾಡಿದ್ದಾರೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಈ ಕುರಿತು ಅಪ್ಡೇಟ್ಸ್ ಏನಿದೆ? ದಿವ್ಯಾ, ನೋಡ್ಬೋದು ಕಳೆದ 2-3 ದಿನಗಳಿಂದನೂ ಕೂಡ ರೆಡ್ಡಿ ಮತ್ತು ರಾಮುಲು ನಡುವೆ ಒಂದಿಷ್ಟು ಜಟಾಪಟಿ ಕೂಡ ಏರ್ಪಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕಳೆದ 20-25 ವರ್ಷಗಳಿಂದನೂ ಕೂಡ ಆತ್ಮೀಯ ಗೆಳೆಯನಾಗಿದ್ದ, ಕುಚುಕು ಗೆಳೆಯನಾಗಿದ್ದಂತ ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ನಡುವೆ ಈಗ ಬಿರುಕು ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಈ ಬಿರುಕು ಈಗ ಮನಸ್ಸಿನ ಮಧ್ಯೆ ಮಾತ್ರವಲ್ಲದೆ ಮನೆಯ ಮಧ್ಯೆಯೂ ಕೂಡ ಇರ್ತಕ್ಕಂಥ ಆಂತರಿಕ ಗೋಡೆ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಪ್ರೀತಿಯಿಂದ ಅಕ್ಕಪಕ್ಕ ಜಂಟಿಯಾಗಿ ಕಟ್ಸ್ಕೊಂಡಿರ್ತಕ್ಕಂಥ ಮನೆಗೂ ಕೂಡ ಈಗ ಅಡ್ಡುಗೋಡೆಯನ್ನ ನಿರ್ಮಾಣ ಮಾಡಿದಾರೆ ಅಂತಾನು ನೋಡ್ಬೋದು. ಈಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಿ ತಾವು, ಇಬ್ಬರು ಸಂಚಾರಕ್ಕೆ ಒಳಗೊಳಗೆ ಹೋಗಲು ಮಾಡಿಕೊಂಡಿದ್ದಂತ ಗೇಟ್ ಅನ್ನು ಕೂಡ ಈಗ ಕ್ಲೋಸ್ ಮಾಡಿರ್ತಕ್ಕಂಥದ್ದು. ರೆಡ್ಡಿ ಮನೆಯ ಸಂಪರ್ಕದ ಗೇಟ್ ಕೂಡ ಬಂದ್ ಮಾಡಿರ್ತಕ್ಕಂಥದ್ದು ರಾಮುಲು. ಶ್ರೀರಾಮುಲು ಅವರು ಈಗ ಏನು ರೆಡ್ಡಿ ಮನೆಗೆ ಸಂಪರ್ಕ ಇರ್ತಕ್ಕಂಥದ್ದು, ಆ ಗೇಟ್ ಇಂದಾನು ಕೂಡ ಪ್ರತಿನಿತ್ಯ ಕೂಡ ಅವರು ಈ ಹಿಂದೆ ಅಂದ್ರೆ ಈಗೇನು ಅವರಿಬ್ಬರ ನಡುವೆ ಮನಸ್ತಾಪ ಇದೆ, ಅದಕ್ಕಿಂತ ಮುಂಚೆಯಿಂದನೂ ಕೂಡ ಯಾವುದೇ ಕಾರ್ಯಕ್ರಮಗಳು ಆದ್ರೂ ಕೂಡ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ಕಾರ್ಯಕ್ರಮದ ಈ ಕೌಟುಂಬಿಕ ಕಾರ್ಯಕ್ರಮಗಳಲ್ಲಿ ಇಬ್ಬರು ಕೂಡ ಭಾಗಿಯಾಗ್ತಾ ಇದ್ರು. ಆದ್ರೆ ಈಗ ಎರಡೂ ಮನೆಗೆ ಸಂಪರ್ಕ ಬಂದ್ ಆಗಿರ್ತಕ್ಕಂಥದ್ದು. ವಾಸ್ತು ಹೆಸರಿನಲ್ಲಿ ಈ ಗೇಟ್ ಅನ್ನ ರಾಮುಲು ಅವರು ಬಂದ್ ಮಾಡಿದ್ರ ಅನ್ನುವಂಥದ್ದು ಕೂಡ ಇಲ್ಲಿ ಅನುಮಾನ ವ್ಯಕ್ತವಾಗಿರ್ತಕ್ಕಂಥದ್ದು. ಬಳ್ಳಾರಿಯ ಹಾವಂಬಾವಿಯಲ್ಲಿರ್ತಕ್ಕಂಥ ರಾಮುಲು ಹಾಗೂ ರೆಡ್ಡಿ ನಿವಾಸಗಳು ಈ ಎರಡೂ ಕೂಡ ಹಾವಂಬಾವಿಯ ಒಂದು ಗ್ರಾಮ ಇದೆ, ಅಲ್ಲಿರ್ತಕ್ಕಂಥ ಈ ಎರಡು ನಿವಾಸಗಳನ್ನು ಅಂತಾನು ಕೂಡ ಗಮನಿಸಬೇಕಾಗುತ್ತೆ. ಎರಡು ಮನೆಯ ಮಧ್ಯೆ ಕೇವಲ 50 ಮೀಟರ್ ಅಷ್ಟೇ ಇತ್ತು ಅಂತರ. ಇಲ್ಲಿ ಗಮನಿಸ್ಬೇಕು, ಕನಿಷ್ಠ ಅಂತರವಿದ್ರು ಕೂಡ ಮನೆಯ ಮಧ್ಯಭಾಗದಲ್ಲಿ ಎರಡೂ ಕಡೆ ಗೇಟ್ ಕೂಡ ಮಾಡ್ಕೊಂಡಿದ್ರು. ವಾಸ್ತು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಶ್ರೀರಾಮುಲು ಅವರು ಇತ್ತೀಚೆಗೆ ಗೇಟ್ ಅನ್ನ ಬಂದ್ ಮಾಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ನೋಡ್ಬೋದು. ಗಾಲಿ ಜನಾರ್ದನ್ ರೆಡ್ಡಿ ಮನೆಗೆ ಸಂಪರ್ಕಕ್ಕೆ ಇದ್ದಂತ ಸಣ್ಣ ಗೇಟ್ ಇದು. ಈ ಗೇಟ್ ಅನ್ನು ಕೂಡ ಈಗ ಕ್ಲೋಸ್ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರಾಜಕೀಯವಾಗಿ ಮತ್ತು ವೈಯಕ್ತಿಕವಾಗಿ ಎರಡೂ ಕೂಡ ಈಗ ಇಬ್ರು ಕೂಡ ಆಂತರಿಕ ಕಚ್ಚಾಟ ಒಂದು ಕಡೆ ಆದ್ರೆ ವೈಯಕ್ತಿಕ ಸಂಬಂಧಗಳನ್ನು ಕೂಡ ಈಗ ಕಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ದೃಶ್ಯಾವಳಿಗಳಲ್ಲಿ ಕೂಡ ನೋಡ್ಬೋದು. ಹೀಗಾಗಿ ಈ ರಾಜಕೀಯವಾಗಿ ನಿನ್ನೆ ಮತ್ತು ಮೊನ್ನೆ 2 ದಿನಗಳವರೆಗೂ ಕೂಡ ಜನಾರ್ದನ್ ರೆಡ್ಡಿ ಅವರು ಮತ್ತು ಶ್ರೀರಾಮುಲು ಅವರು ಸುದ್ದಿಗೋಷ್ಠಿಯಲ್ಲಿ ಒಬ್ಬರಿಗೊಬ್ಬರು ಆರೋಪ ಮತ್ತು ಪ್ರತ್ಯಾರೋಪಗಳಲ್ಲಿ ತೊಡಗಿದ್ರು. ನಿನ್ನ ಬಣ್ಣವನ್ನ ನಾನು ಬಯಲು ಮಾಡ್ತಾನೆ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ರೆ, ರಾಮುಲು ಅವರು ಜನಾರ್ದನ್ ರೆಡ್ಡಿ ಅವರ ಇತಿಹಾಸವನ್ನ ಬಿಚ್ಚಿಡ್ತಾನೆ ಅನ್ನುವಂಥದ್ದು ಕೂಡ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇದ್ರು. ಈಗ ದಿನದಿಂದ ದಿನಕ್ಕೆ ಇವರಿಬ್ಬರ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಈಗ ತಾರಕಕ್ಕೆ ಏರ್ತಾ ಇರೋದಕ್ಕೆ ಈ ಮನೆಯ ಗೇಟ್ ಕ್ಲೋಸ್ ಮಾಡಿರೋದು ಕೂಡ ಒಂದು ಪ್ರತ್ಯಕ್ಷ ನಿದರ್ಶನ ಅಂತಾನೆ ಹೇಳ್ಬೋದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664,
ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.